ಗುಡ್ ಮಾರ್ನಿಂಗ್ ಫ್ರಮ್ ಹಂಪಿ. ವೆಲ್ಕಮ್ ಟು ಕರ್ನಾಟಕ. ಡೇ 108ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡದಲ್ಲಿ ಹೋದರೆ ನಾವು 108 ಡೇ ಅಲ್ಲಿ ಪ್ರೆಸೆಂಟ್ ನೋಡ್ಕೊಂಡ್ರೆ ಹಂಪಿ. ಸೊ ನಾವಾದರೆ ಹಂಪಿಗಾದ್ರೆ ವಿಸಿಟ್ ಮಾಡಿದ್ವಿ. ಗೊತ್ತಲ್ಲ, ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ. 1336ರಿಂದ 1565ರವರೆಗೂ ನಡೆದಂತಹ ಒಂದು ಸಾಮ್ರಾಜ್ಯ ವಿಜಯನಗರ ರಾಜಧಾನಿ ಆಗೋದು ಗೊತ್ತಲ್ಲ ಹಂಪಿ. ಹಂಪಿನ ವಿಶೇಷ ನೋಡಿಕೊಂಡ್ರೆ ಸುಂದರವಾದ ನಗರಗಳು, ಇಲ್ಲಿನ ದೇವಾಲಯಗಳು, ಇಲ್ಲಿನ ವಾಸ್ತುಶಿಲ್ಪ ಕಟ್ಟಡಗಳಿಗೆ ಹೆಸರುವಾಸಿಯಾಗಿರುವಂಥ ಒಂದು ಹಂಪಿ ಬಗ್ಗೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ವಿರೂಪಾಕ್ಷ ದೇವಾಲಯ, ವಿಠಲ್ ದೇವಾಲಯ ಮತ್ತು ಬಂದ್ಬಿಟ್ಟು ಅಜರಾಮರಾಜ ದೇವಾಲಯ, ಇಲ್ಲಿನ ಒಂದು ಉಗ್ರ ನರಸಿಂಹ, ಕಲ್ಲಿನ ರಥ, ಇದೆಲ್ಲ ಬಂದ್ಬಿಟ್ಟು ಇಲ್ಲಿನ ಒಂದು ಪ್ರತ್ಯಕ್ಷವಾಗಿದೆ. ಸೊ ನಾವು ಬಂದ್ಬಿಟ್ಟು ವಿರೂಪಾಕ್ಷ ಗೊತ್ತಲ್ಲ. ಸೊ ನಮ್ಮ ಇಂಡಿಯಾದಲ್ಲೇ ಭಾರತದಲ್ಲೇ ತುಂಬ ಹೆಸರುವಾಸಿಯಾಗಿರುವಂಥ ಒಂದು ಕಲೆ ವಾಸ್ತುಶಿಲ್ಪಕ್ಕೆ ವಿಜಯನಗರ ಸಾಮ್ರಾಜ್ಯ. ಇದರ ಬಗ್ಗೆ ಹಿಸ್ಟ್ರಿ ತುಂಬಾ ಹಿಸ್ಟ್ರಿ ಇದೆ. ತಾಳಿಕೋಟೆ ಇದ್ದಾಗ ಗೊತ್ತಲ್ಲ. ಸೊ ತಾಳಿಕೋಟೆ ಇದ್ದಿದ್ದಲ್ಲಾದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಆದರೆ ಸೊ ಅಂತ್ಯ ಆಗುತ್ತೆ. ಅದ್ರ ಬಗ್ಗೆ ನಿಮಗೆಲ್ಲ ತಾಳಿಕೋಟೆ ಬಗ್ಗೆ ನಿಮಗೆಲ್ಲ ಹೋಗ್ಬಿಟ್ಟು ಟೆಂತಲ್ಲಿ ಬಂದ್ಬಿಟ್ಟು ಒಂದು 10 ಮಾರ್ಕ್ ಕ್ವಶನ್ ಇದೆ ನಿಮಗೆಲ್ಲ ಫುಲ್ಲು. ಸೊ ಇದೇ ಒಂದು ತಾಳಿಕೋಟೆ ಇದ್ದಿದ್ದಲ್ಲ ಸೋಲಲ್ಪಟ್ಟಿತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯ. ಅದು ಬಟ್ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗಿದ್ದು 1565ರಲ್ಲಿ. ಸೊ ಇದರ ಒಂದು ಅಂತ್ಯ ಆಗುತ್ತೆ. ನಾವು ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಇನ್ಸೈಡ್ ಒಳಗಡೆ ಫೋಟೋ ಎಲ್ಲ ಇದೆಯಲ್ಲ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ ಬಂದ್ಬಿಟ್ಟು. ಸೊ ಹಂಗೆ ನೋಡಿ ಹೆಂಗಿದೆ ಅಂತ. ಇದೇ ಬಂದ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನ ಗೊತ್ತಲ್ಲ. ಸೊ ವಿರೂಪಾಕ್ಷ ಸ್ವಾಮಿಯ ದೇವಾಲಯ ಇಲ್ಲೇ ಮುಂದೆ ನೋಡ್ಕೊಂಡ್ರೆ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟು ಹೆಂಗಿದೆ. ಇಲ್ಲಿ ಮುಂದೆ ಬಂದ್ಬಿಟ್ಟು ಗಣೇಶನ ಇದೆ, ಕಲ್ಲಿನ ರಥ ಈ ಕಡೆ ಎಲ್ಲ ಇದೆ, ಅಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ. ಸೊ ಇವೆಲ್ಲ ಬಂದ್ಬಿಟ್ಟು ನಾವು ವಿಸಿಟ್ ಮಾಡೋಣ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡ್ಕೊಂಡ್ರೆ ಬಂದ್ಬಿಟ್ಟು ಕರ್ನಾಟಕ ಗೊತ್ತಲ್ಲ, ನಮ್ಮ 120 ದಿನಗಳ ಭಾರತ ಖಂಡದಲ್ಲಿ ಇವತ್ತು ನಾವೆಲ್ಲ ಫುಲ್ 108 ಡೇ ಅಲ್ಲಿದ್ದೀವಿ. 100 ದಿನಗಳ ಕಾಲ ಆದರೆ ಸೊ ನಮ್ಮ ಈ ನನ್ನ ಕಣ್ಣಿಂದ ನಿಮಗೆಲ್ಲ ಫುಲ್ ಸುಂದರವಾದ ಅದ್ಭುತವಾದ ಒಂದು ಭಾರತವನ್ನು ತೋರಿಸಿದ್ದೀನಿ ಗೊತ್ತಲ್ಲ ನಿಮಗೆಲ್ಲ. ಇವಾಗ ಪ್ರಪಂಚದ ವೈಪ್ ಆದರೆ ನಾವು ಪ್ರಪಂಚದ ಕಡೆ ಆದರೆ ನಾವು ಇವಾಗ ಕಾಲಿಡಬೇಕಾಗಿದೆ. ಅವಾಗ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ನೋಡಿ ಈ ಒಂದು ವಾಸ್ತುಶಿಲ್ಪಿ ಕಲೆ ನೋಡಿದ್ರೆ ಯಾವ ಥರ ಅಂದ್ಬಿಟ್ಟು. ಸೊ ಮೋಸ್ಟ್ಲಿ ಇನ್ಸೈಡು ಅಲ್ಲೋ ಇದೆಯಲ್ಲ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ನೋಡಿ ವಿಜಯನಗರ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಾಯದ ದತ್ತಿಗಳ ಇಲಾಖೆ. ಇಲ್ಲಿ ಬಂದ್ಬಿಟ್ಟು ಹಂಪಿ ನಕ್ಷೆ ನೀವೇನು ನೋಡ್ತೀರಾ ಬಂದ್ಬಿಟ್ಟು ನೀವು ಬಂದ ತಕ್ಷಣ ನೋಡಿ ಎಲ್ಲ ನಿಮಗೆ ಕ್ಲೀನಾಗಿ ಮ್ಯಾಪ್ ಕೊಟ್ಟಿದ್ದಾರೆ. ಮ್ಯಾಪ್ ನೋಡ್ಕೊಂಡು ನೀವು ಎಲ್ಲಿದ್ದೀರಾ ಇಲ್ಲೋ ಬೇಕಂದ್ಬಿಟ್ಟು ಎಲ್ಲ ಇಲ್ಲಿ ನೋಡ್ಬೋದು ನೋಡಿ. ಈಗ ನೋಡಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಮ್ಯಾಪ್ ಎಲ್ಲ ಕೊಟ್ಟಿರ್ತಾರೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಇದೆಲ್ಲ ಬಂದ್ಬಿಟ್ಟು ತುಂಬ ವಿಶಾಲವಾದಂಥ ಒಂದು ದೇವಾಲಯ ನೋಡಿ ಯಾವ ಥರ ಇದೆ ಅಂತ. ಸೊ ಮೋಸ್ಟ್ಲಿ ಇಲ್ಲಿ ಗಂಟ ಮಾತ್ರ ವೀಡಿಯೋ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಇಲ್ಲಿಂದ ಒಳಗಡೆ ಬಂದ್ಬಿಟ್ಟು ದೇವರ ಹತ್ರ ಎಲ್ಲ ಫುಲ್ ವೀಡಿಯೋ ಎಲ್ಲ ಇಲ್ಲ. ಇಲ್ಲಿಂದ ನೋಡ್ಬೋದು ನೋಡಿ, ಇಲ್ಲಿಂದ ಗೋಪುರ ಆಗಿರ್ಬೋದು. ಮೊದಲು ಓಲ್ಡ್ ಕಾಲ್ ಗೊತ್ತಲ್ಲ, ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗೋಕ್ಕೆ ಬಂದ್ಬಿಟ್ಟು ಸೊ ಸ್ವಲ್ಪ ಇದಕ್ಕೆ ತುಂಬ ಹಿಸ್ಟ್ರಿ ಆದರೆ ಗೊತ್ತಲ್ಲ. ವಿಜಯನಗರ ತಾಳಿಕೋಟೆ ಇದ್ದಿದ್ದಲ್ಲಾದರೆ ಇದೆಲ್ಲ ಫುಲ್ ನಾಶ ಆಗುತ್ತೆ. ನಾವು ಇವಾಗ ಹೋಗ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ನಮ್ಮ ಹತ್ರ ತುಂಬ ಟೈಮ್ ಇಲ್ಲಲ್ಲ ಹಂಪಿ ಫುಲ್ ಕವರ್ ಮಾಡೋಕ್ಕೆ. ನನ್ನ ಪ್ಲ್ಯಾನ್ ಅಂದರೆ ಒಂದು ದಿನದಲ್ಲಿ ಎಲ್ಲ ಫುಲ್ ಕವರ್ ಮಾಡ್ಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಫುಲ್ ಎಷ್ಟೇ ಕಷ್ಟ ಆದರೂ ಸಹ ಟೈಮ್ ತುಂಬ ಕಡಿಮೆ ಇದೆಯಲ್ಲ. ಅದಕ್ಕೆ ನೀವು ರಿಲ್ಯಾಕ್ಸ್ ಮಾಡಬೇಕಂದ್ರೆ ಸೌತ್ ಸ್ವಲ್ಪ ನಾರ್ತ್ ಅಂದ್ಬಿಟ್ಟು 2 ಸತಿ ಡಿವೈಡ್ ಆಗ್ಬೋದು, 2 ದಿನ ನೋಡ್ಬೋದು. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದೇ ದಿನದಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ನೋಡ್ತಾಯಿದ್ದೀನಿ. ಓಕೆ, ನಾವು ಅದೇ ಇವತ್ತು ದರ್ಶನಕಾರ ಹೋಗೋಣ ಮುಂದೆ. ಸ್ನೇಹಿತರಲ್ಲಿ ಎಲ್ಲ ಬಂದ್ಬಿಟ್ಟು ಆನೆ ತುಂಬ ಫೇಮಸ್. ಇಲ್ಲ ಹೊರಗಡೆ ವೀಡಿಯೋ ಮಾಡೋಕ್ಕೆ ತಲೋ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ ಏನಂತ. ಸೊ ಇಲ್ಲೇನೋ ಒಂದು ವಾಟ್ಸಪ್ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಫೋಟೋ ವೀಡಿಯೋ ಏನಲ್ಲೋ ಇಲ್ಲ ಒಳಗಡೆ. ನಾನು ತೋರಿಸೋ ಒಂದು ಇದೆಲ್ಲ ಬಂದ್ಬಿಟ್ಟು ಹೆಂಗಿದೆ ಅಂತ ಒಂದು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ. ಮುಂದೆ ಎಲ್ಲ ವೀಡಿಯೋ ಅಂತ ಅಲ್ಲೋ ಇಲ್ಲ. ಇಲ್ಲಿ ಆನೆ ಇದೆ ಗುರು, ತೋರಿಸಿದ್ದು ನೋಡಿ ನನಗೆ ನೋಡಿ ಹಿಂಗೆ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಈ ಒಂದು ವಾಸ್ತುಶಿಲ್ಪಿ ಕಲೆ ನೋಡೋಕ್ಕೆ ನಮ್ಮ ಇಂಡಿಯಾದಲ್ಲಿ ಇರೋವಂಥ ಸೊ ಫಾರಿನರ್ಸ್ ಆಗಲಿ ಎಲ್ಲ ಈ ಒಂದು ಕಲೆ ಆಕರ್ಷಿಸಿದೆ ಗೊತ್ತಾ. ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದು ಬಂದ್ಬಿಟ್ಟು ಇದೇ ಒಂದು ಕಲೆ. ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟೊಂದು ಸುಂದರವಾದ ಟೆಂಪಲ್ಸು ಈ ನಮ್ಮ ಕರ್ನಾಟಕ ಅಂದರೆ ಗೊತ್ತಲ್ಲ. ಸೊ ಕರ್ನಾಟಕದಲ್ಲಿರುವಂಥ ಒಂದು ಟೆಂಪಲ್ಸ್ ಇಡೀ ನಿಮ್ಗೆ ಆಲ್ ಓವರ್ ಇಂಡಿಯಾ ಫುಲ್ಲು ನೋಡೋದು ಸಹ ಇಷ್ಟೊಂದು ಅದ್ಭುತವಾದಂಥ ಒಂದು ಟೆಂಪಲ್ ಸಿಗೋಲ್ಲ. ಈ ಕಲೆ ವಾಸ್ತುಶಿಲ್ಪ ಈ ಥರ ನಿಮ್ಗೆ ಇನ್ನೂ ಬಂದುಬಿಟ್ಟು ಬೇಲೂರು ಹಳೆಬೀಡು ನೋಡಬೇಕು. ಬೇಲೂರು ನೀವು ಇಂಡಿಯಾ ಫುಲ್ ಓಡಾಡಿದ್ರು ಸಹ ನಮ್ಮ ಕರ್ನಾಟಕದಲ್ಲಿರುವಂಥ ಟೆಂಪಲ್ ಇಂಡಿಯಾ ಫುಲ್ ಇಂಡಿಯಾ ಎಲ್ಲರೂ ಹೋಗಿ ಈ ಥರ ಟೆಂಪಲ್ಸ್ ಸಿಗೋಲ್ಲ ನಿಮ್ಗೆ. ಆ ಥರ ಇದೆ ಟೆಂಪಲ್ಸ್ ಗೊತ್ತಲ್ಲ. ಈ ಕಲೆ ವಾಸ್ತುಶಿಲ್ಪ ಎಲ್ಲ ಹೆಂಗಿದೆ ಅಂತ. ಸೊ ನಾವು ಬಂದ್ಬಿಟ್ಟು ಇದು ಎಲಿಫೆಂಟ್ ಬಂದ್ಬಿಟ್ಟು ತುಂಬ ಫ್ರೆಂಡ್ಲಿ ಇದೆ ನೋಡಿ. ಪಾಪ ಏನೂ ಮಾಡ್ತಾಯಿಲ್ಲ ನೋಡಿ, ನೀವು ಟೆಸ್ಟ್ ಮಾಡ್ಬೋದು, ಎಲ್ಲ ಇದು ಮಾಡ್ಬೋದು. ತುಂಬ ಫ್ರೆಂಡ್ಲಿ ಆಗಿದೆ ಎಲಿಫೆಂಟ್ ಮಾತ್ರ ನೋಡಿ ಹೆಂಗಿದೆ ಅಂತ. ನೋಡಿ ತುಂಬ ಫ್ರೆಂಡ್ಲಿ ನೋಡಿ ಗುರು. ಪಾಪ ಆನೆ ತುಂಬ ಫ್ರೆಂಡ್ಲಿ. ನಿಜವಾಗ್ಲೂ ಒಂದು 10 ರೂಪಾಯಿ ಕೊಟ್ಟರೆ ಹಿಂಗೆ ಈ ಥರ ಮಾಡಿಬಿಟ್ಟು ಮಾಡುತ್ತೆ. ತುಂಬ ಫ್ರೆಂಡ್ಲಿ ಬರೋದು ನೋಡಿ ಹೆಂಗಿದೆ ಅಂತ. ಸೊ ಎಷ್ಟೊಂದು ಕ್ಲೀನಾಗಿ ಮಾತು ಕೇಳೋದು ಗೊತ್ತಾ ಆನೆ. ಎಷ್ಟೊಂದು ದೊಡ್ಡದಾಗಿದೆ, ದೊಡ್ಡ ಆನೆ ಇದು ಬಂದ್ಬಿಟ್ಟು ಗಜ. ಎಷ್ಟೊಂದು ಗಜ ದೊಡ್ಡ, ತುಂಬ ಚೆನ್ನಾಗಿ ಮಾತು ಕೇಳುತ್ತೆ. ಇವಾಗ ನಾವು ಬಂದ್ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ಫ್ರೀ ದರ್ಶನ, ನೀವು ಬೇಕಾದ್ರೆ ಸ್ಪೆಷಲ್ ದರ್ಶನ ಜಸ್ಟ್ 25 ರೂಪೀಸು. ಇವಾಗ ಏನು ರಶ್ ಇಲ್ಲ, ಫುಲ್ ಖಾಲಿ ಇದೆಯಲ್ಲ, ಅದಕ್ಕೆ ಬಂದ್ಬಿಟ್ಟು ನಾವು ಹಿಂಗೆ ಹೋಗ್ತಾಯಿದ್ದೀವಿ ಫ್ರೀ ದರ್ಶನ. ಸೊ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಕಲ್ಲು, ಇದೆಲ್ಲ ಅಷ್ಟೊಂದು ಇದಾಗಿಲ್ಲ.
ನಿಮ್ಗೆ ಒಳಗಡೆ ಇನ್ಸೈಡ್ ನೋಡ್ಕೊಂಡ್ರೆ ನೋಡಿ ಒಂದು ವಾಸ್ತುಶಿಲ್ಪ ನೋಡಿ ಪ್ರತಿಯೊಂದು ಕಲ್ಲಿಗೂ ಸಹ ಈ ಥರ ನೋಡಿ ಅದರದೇ ಆದಂಥ ಒಂದು ಭಾವನೆ ಹಾಕಿರ್ತಾರೆ ಈ ಥರ. ಸೊ ಇಲ್ಲಿ ನೋಡಿ ನಿಮಗೆ ಇದು ತೋರಿಸಿ ನೋಡಿ ಕಲ್ಲಿನಲ್ಲಿ ಯಾವ ಥರ ಮಾಡಿದ್ದಾರೆ ಮತ್ತು ನೋಡಿದಾರೆ. ಸೊ ಇದೆಲ್ಲ ಒಂದು ಕಲ್ಲಲ್ಲಿ ಬರೀ ಸ್ಟೋನ್ ಕಲ್ಲಲ್ಲೇ ಮಾಡಿರೋ ಅಂತ ಒಂದು ಇದಕ್ಕೆ ಸಿಮೆಂಟ್ ಆಗಲಿ ಮಣ್ಣಾಗಲಿ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಬರೀ ಒಂದು ಕಲ್ಲಲ್ಲಿ ಸಹ ಮಾಡಿದ್ದಾರೆ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಹೆಂಗಿದಾರ ದೋಸ್ತೆಲ್ಲ ಕಚ್ಚತ್ತೆ ಅದು ನೋಡಿ ಚಿಕ್ಕವನು. ಇವ್ ನೋಡಿ ಹೆಂಗೆ ಬರ್ತದೆ ನಾವು ವಾವ್ ನೋಡಿದ್ರ ಸಾಹಸ ಮಾಡ್ತಾನೆ. ಏನಿಲ್ಲ ನನ್ನ ಹತ್ರ ಹೋಗು. ಹೆಂಗೆ ಬರ್ತದೆ ನೋಡಿ ಇವನು. ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಅಮ್ಮ ಸುಮ್ಮನೆ ಇರ್ತಲ್ಲ, ಬಂದು ಕಚ್ಬಿಡ್ತಲ್ಲ ಅವ್ರಮ್ಮ. ಬೇಡ ನೋಡ್ತಾ ಇದ್ದಾರೆ ಗುರು ಅದ್ರ ಮಮ್ಮಿ, ಮತ್ತು ಬಂದು ಹಿಡ್ಕೊಂಡ್ಬಿಡ್ತಾರೆ. ತುಂಬ ಡೇಂಜರ್ ಇದೆ ಗೊತ್ತಲ್ಲ. ಅದ್ರ ಮಗುವನ್ನೇನೋ ಹಿಡ್ಕೊಳಕ್ಕೆ ಹೋಗ್ಬಿಟ್ರೆ ಬಂದು ಕಚ್ಬಿಡ್ತಾವೆ. ಇಲ್ಲಿ ವಾರಣ ಸೈನ್ಯ ತುಂಬ ಇದೆ ಗೊತ್ತಲ್ಲ, ವಾನರ ಸೈನ್ಯ ಸ್ವಲ್ಪ ಡೇಂಜರು, ಹುಷಾರ ಇರಬೇಕು. ಬ್ಯಾಗಿಗೆಲ್ಲ ಫುಲ್ ಕಿತ್ಕೊಂಡು ಬಿಡ್ತಾವೆ ಗುರು ನೋಡಿ, ಏನೂ ಬಿಡಲ್ಲ ಇದು. ಇಲ್ಲಿನ ಕಲೆ ವಾಸ್ತುಶಿಲ್ಪ ಇಲ್ಲಿ ಬಂದ್ಬಿಟ್ಟು ಹೊರಗಡೆ ಮೋಸ್ಟ್ಲಿ ಇನ್ಸೈಡ್ ಅಲ್ಲೋ ಇಲ್ಲ ಫೋಟೋ ಎಲ್ಲ. ಇದು ನೋಡಿ ಥರ ನೋಡಿ ವಿರೂಪಾಕ್ಷ ದೇವಸ್ಥಾನದಿಂದ ನಾವು ಆಚೆ ಬಂದ ತಕ್ಷಣ ನಮಗೆ ಭುವನೇಶ್ವರಿ ದೇವಿ ಸಿಗುತ್ತೆ ಗೊತ್ತಲ್ಲ. ಭುವನೇಶ್ವರಿ ಕರ್ನಾಟಕ ದೇವಿಯ ಕುಲದೇವತೆ. ಸೊ ನಮ್ಮ ಭುವನೇಶ್ವರಿ ದೇವಿ ಗೊತ್ತು, ಕರ್ನಾಟಕದಲ್ಲಿರುವಂಥ ಕುಲದೇವತೆ ಒಂದು ಭುವನೇಶ್ವರ ದೇವಿ. ಸೊ ಎರಡನೇ ಮಹಾದೇವರಾಯ ಗೊತ್ತಲ್ಲ, ಅವಾಗ ಬಂದ್ಬಿಟ್ಟು ಮೊದಲನೇ ಮಹಾದೇವರಾಯ, ಎರಡನೇ ಮಹಾದೇವರಾಯ ಅಂತ ಅವ್ರು ಬಂದ್ಬಿಟ್ಟು ನಿರ್ಮಿಸಿರುವಂಥ ಒಂದು ಇದೆಲ್ಲ. ಇಲ್ಲಿಂದ ಬಂದ್ಬಿಟ್ಟು ಅವ್ರು ಫಸ್ಟ್ ಸ್ಟಾರ್ಟ್ ಮಾಡೋದು ಇದೇ ಥರ ಒಂದು ಟೆಂಪಲ್ ಅಂತ ನೋಡಿ. ಇಲ್ಲಿ ಮುಂದೆ ನೋಡ್ಕೊಂಡು ಬಂದು ಪಾಪಿ ದೇವಿ ದೇವಸ್ಥಾನ. ಇದೆಲ್ಲ ಬಂದ್ಬಿಟ್ಟು ನೋಡಿ ಹಂಪಿಯಲ್ಲಿ ಏನು ನೋಡ್ತೀರಾ ಒಂದು ವಿರೂಪಾಕ್ಷ ದೇವಸ್ಥಾನ. ಸೊ ಎಲ್ಲ ಬಂದ್ಬಿಟ್ಟು ಪ್ರತಿಯೊಂದು ನಿಮಗೆಲ್ಲ ಫುಲ್ ಟೆಂಪಲ್ಸ್ ಇದ್ದಾರೆ, ಸಿಗ್ತಾನೆ ಇರುತ್ತೆ. ನೀವು ಎಷ್ಟಾದರೂ ಹೋಗಿ ನೋಡಿ ಹೆಂಗಿದೆ ಅಂತ. ಈ ಒಂದು ವಾಸ್ತುಶಿಲ್ಪ ಕಲೆ ನೋಡಿ. ಇಲ್ಲಿ ಏನು ಜಗಳ ಅದು ಇಲ್ಲಿ ನೋಡಿದ್ರ ಕುಸ್ತಿ ನೋಡಿ, ಒಬ್ಬರ ಮೇಲೆ ಒಬ್ಬರು. ಇದು ಗುರು ಜಗಳ ಅಂದರೆ ಫೈಟ್. ಇಲ್ಲಿ ನೋಡಿ ಬಟ್ಟೆಯಲ್ಲಿ ಏನಿದೆ ಏನೋ ಗೊತ್ತಿಲ್ಲ ಪಾಪ. ನೋಡಿದ್ರ ನನಗೆ ಬೇಕಂತ ಒಬ್ಬರು ನನಗೆ ಬೇಕಂತ. ಇಲ್ಲಿ ನೋಡಿ ಇದೆಲ್ಲ ಬಂದ್ಬಿಟ್ಟು ಕನ್ನೆ ಮುಚ್ಚಲ್ಲಿ ಆಟ ಆಡ್ತಾಯಿದೆ ಅನ್ಸುತ್ತೆ ಅಲ್ಲಿ ನೋಡಿ. ನೋಡಿದ್ರೆ ಯಾವ ಥರ ಆಟ ಆಡ್ತಾ ಇದೆಯಲ್ಲ. ಇಲ್ಲಿ ನೋಡಿ ಇವು ಜಗಳ ನೋಡಿ. ಏನು ಯುದ್ಧನೇ ಸ್ಟಾರ್ಟ್ ಆಗಿದೆ ಗುರು ಇಲ್ಲಿ. ನೋಡಪ್ಪ ಇಲ್ಲಿ ನನ್ನ ಮೇಲೆ ಎಲ್ಲಿ ಬರ್ತಾರೆ ಗೊತ್ತಿಲ್ಲ ಇವರು. ಎಲ್ಲ ವಾನರ ಸೈನಿಕರು ತುಂಬ ಇದೆ ಇಲ್ಲಿ. ಸೊ ಇಲ್ಲಿಂದ ವಿಜಯನಗರ ಸಾಮ್ರಾಜ್ಯದ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್ ಕ್ಲೀನ್ ಕ್ಲಾರಿಟಿ ಕಾಣಿಸುತ್ತೆ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲೊಂದು ನದಿ ಕೊಲ ಇದೆ, ಬನ್ನಿ ಹೋಗೋಣ ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿದ್ರೆ ಹೆಂಗೆ ಯಾವ ಥರ ಕೊಲ ಇದೆ ಅಂತ ನೋಡಿ. ಇದೆಲ್ಲ ಬಂದ್ಬಿಟ್ಟು ಇಲ್ಲಿರೋವಂಥ ಒಂದು ಚಿಕ್ಕ ಕೊಲ. ಏನು ನೋಡ್ತಾಯಿದ್ದೀರಾ? ಸೊ ಇವಾಗ ಇದಕ್ಕೆ ಒಳಗಡೆ ಇಲ್ಲಿಯಕ್ಕೆ ಆಗಲ್ಲ, ಮೋಸ್ಟ್ಲಿ ಅಲ್ಲಿ ಇಲ್ಲಿತಾ ಇರಲ್ಲ. ರಿಸ್ಕ್ ತಗೊಂಡು ಹೋಗ್ಬೇಕು, ಅಷ್ಟೊಂದು ರಿಸ್ಕ್ ಮಾಡೋದು ಬೇಡ. ಇಲ್ಲಿ ನಿಮಗೆಲ್ಲ ಫುಲ್ ನೋಡ್ಕೊಂಡು ನೋಡಿ ಇಲ್ಲಿ ಬಂದ್ಬಿಟ್ಟು ದುರ್ಗಾದೇವಿ ಮಂದಿರ. ಇಲ್ಲಿ ಫುಲ್ಲು ಟೆಂಪಲ್ಸ್ ನಿಮ್ಗೆ ಈ ಥರ ಸಿಗ್ತಾನೆ ಇರುತ್ತೆ. ಸೊ ನಿಮ್ಗೆ ಒಳಗಡೆಯಿಂದ ತೋರಿಸೋದು ಪ್ರಯತ್ನ ಮಾಡ್ತೀನಿ ನೋಡಿ ಹೆಂಗಿದೆ. ಚಿಕ್ಕ ಟೆಂಪಲ್ಸ್ ಎಲ್ಲ ಆವಾಗಿನ ಕಾಲದಲ್ಲಿ ನೋಡಿ ಹೆಂಗಿದೆ ಅಂತ ಟೆಂಪಲ್ಸು. ಸೊ ಗೊತ್ತಲ್ಲ ಈ ಥರ ಎಲ್ಲ ಫುಲ್ ಕಲ್ಲಿಂದ ಮಾಡ್ತಾಯಿದ್ರು. ನೋಡ್ಬಿಟ್ಟು ನಾಗಲಿಂಗೇಶ್ವರ ದೇವಸ್ಥಾನ ಮೋಸ್ಟ್ಲಿ ಹೋಗಿ ಇದೆಲ್ಲ ಫುಲ್ ಪೂಜೆ ಏನು ಮಾಡ್ತಾಯಿಲ್ಲ ಅನ್ಕೊಂತೀನಿ. ಒಳಗಡೆನ ತೋರಿಸ್ತೀನಿ, ಒಳಗಡೆ ಹೋಗೋಣ. ಏನು ಗುರು ಎಲ್ಲ ಫುಲ್ಲು ಶಿಥಿಲಾವಸ್ಥೆ ಬಂದುಬಿಟ್ಟಿದೆ, ಬಿದ್ದೋಗಿ ಗೊತ್ತಲ್ಲ. ಇಲ್ಲೆಲ್ಲ ಬಂದುಬಿಟ್ಟು ನೋಡಿ ಒಳಗಡೆ ಫುಲ್ ಡಾರ್ಕ್ ಆಗಿದೆ, ಒಂದು ಲೈಟ್ ಆಗ್ತದೆ ಹಂಗೆ ರೀ. ಒಳಗಡೆ ಏನೂ ಸಹ ಇಲ್ಲ, ಶಿವಲಿಂಗ ಮಾತ್ರ ಇದೆ ಇಲ್ಲ ಅಷ್ಟೇ. ಸೊ ಇಲ್ಲಿ ನಾನು ಟೆಂಪಲ್ ನೋಡ್ಕೊಂಡು ಬಂದ್ಬಿಟ್ಟು ತುಂಬ ಚಿಕ್ಕಾಗಿರೋ ಟೆಂಪಲ್, ಎಲ್ಲ ಫುಲ್ ಕಲ್ಲಿಂದ ಮಾಡಿದ್ದಾರೆ ನೋಡಿ. ಒಂದು ಸ್ಟೋನು ಎಲ್ಲ ಫುಲ್ ಅಂದರೆ ಎಲ್ಲ ಫುಲ್ ಶಿಥಿಲಾವಸ್ಥೆ ಗೊತ್ತಲ್ಲ. ಅಂದರೆ ಎಲ್ಲ ಎಷ್ಟೊಂದು ಶತಮಾನಗಳೇ ಆಗೋಯ್ತಲ್ಲ, ಅದಕ್ಕೆ ಬಂದ್ಬಿಟ್ಟು ಎಲ್ಲ ಇವಾಗ ಬಿದ್ದೋಗೋದರ ಸ್ಟೇಜಲ್ಲಿದೆ ಕಲ್ಲು. ಇಲ್ಲೇ ಮುಂದೆ ನೋಡ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿ ಪೂಜೆ ನಡೀತಿದೆ ದುರ್ಗಾದೇವಿ. ಸೊ ದರ್ಶನ ಮಾಡ್ಕೊಂಬೋಣ ನೋಡಿ. ಇಲ್ಲೇ ಟೆಂಪಲಿಂದ ಸ್ವಲ್ಪ ಲೆಫ್ಟ್ ಸೈಡ್ ಬಂದಷ್ಟೇ ನಮಗೆ ತುಂಗಭದ್ರಾ ನದಿ ಸಿಗುತ್ತೆ ಗೊತ್ತಾ. ತುಂಗಭದ್ರಾ ನದಿಯ ಒಂದು ತೀರದಲ್ಲಾದರೆ ಒಂದು ಹಂಪಿ ಇರುತ್ತೆ. ಇಲ್ಲಿಂದ ನೀರು ಆರೋಗ್ತಾ. ನಾನು ಇವಾಗ ಸ್ನಾನ ಮಾಡಿದ್ವಿ ಅಂದ್ಬಿಟ್ಟು ಮಾರ್ನಿಂಗ್ ಇದೆ ಒಂದು ತುಂಗಭದ್ರಾ ನದಿಯಲ್ಲಿ. ಸೊ ತುಂಬ ಡೇಂಜರ್ ಗುರು, ನೀರು ತುಂಬ ಆಳ ಇದೆ. ನಾನು ಸ್ಟೇ ಆಗಿದ್ದು ನೀವು ತೋರಿಸ್ತೀನಿ ಆಮೇಲೆ ಎಲ್ಲಿ ಸ್ಟೇ ಆಗಿದ್ದೆ ಇವಾಗ ಇಲ್ಲಿ ಅಂದ್ಬಿಟ್ಟಲ್ಲ. ಸೊ ಇಲ್ಲಿ ನಿಮ್ಗೆ ಇವಾಗ ತುಂಗಭದ್ರಾ ನದಿ ತೋರಿಸ್ತೀನಿ ಮನೆ ಮುಂದೆ.
ಸ್ನೇಹಿತರೆ ನೋಡಿ ಇದೆ ನೋಡಿ ತುಂಗಭದ್ರಾ ನದಿ ನೀರು ನೋಡಿ ಯಾವ ಥರ ಸ್ಪೋರ್ಟ್ಸ್ ಆಗಿ ಬರ್ತದೆ ಅಂದ್ಬಿಟ್ಟು. ಸೊ ಇಲ್ಲಿಂದ ಬಂದ್ಬಿಟ್ಟು ನೀರು ತುಂಬ ಡೇಂಜರ್ ಇದು, ಹಾದು ಹೋಗ್ತಾ ಇರುತ್ತೆ ನೀರು ಇಲ್ಲಿಂದ. ಇಲ್ಲಿ ಸ್ನಾನ ಮಾಡ್ಬೇಕಂದ್ಬಿಟ್ಟು ತುಂಬ ದೂರದಿಂದ ಎಲ್ಲೆಲ್ಲೋದೇನೋ ಬರ್ತಾರಲ್ಲ. ಸೊ ಈ ಒಂದು ನೀರನ್ನು ಸ್ನಾನ ಮಾಡೋಕ್ಕೆ ಇದು ನೋಡಿ ಫ್ರೆಶ್ ವಾಟ್ರು ನೋಡಿ, ಯಾವಾಗೂ ಸಹ ಈ ಥರ ಹಾದು ಹೋಗ್ತಾ ಇರುತ್ತೆ ನೀರು, ಗೊತ್ತಲ್ಲ, ಒಂದು ಕಡೆ ನಿಲ್ಲಲ್ಲ. ತುಂಗಭದ್ರಾ ಡ್ಯಾಮ್ ಎಷ್ಟೊಂದು ಸ್ಪೋರ್ಟ್ಸ್ ಆಗಿ ಬರ್ತದೆ ನೋಡಿ ನೀರು. ಸೊ ಯಾವಾಗೂ ಸಹ ಈ ನೀರು ಇದೇ ಥರ ಸಮುದ್ರದ ನೀರಿದೆಲ್ಲ ಈ ಥರ ಈ ನೀರು ಬರ್ತಾನೇ ಇರುತ್ತೆ ಕೂಡ ನೀರು ನೋಡಿ. ಸೊ ಈ ಒಂದು ತೀರದಲ್ಲಿ ಇದು ಬಂದ್ಬಿಟ್ಟು ಅಲ್ಲಿ ಗುಡ್ಡ ಇದೆ ಮೇಲೆ, ಗೊತ್ತಲ್ಲ, ವಿರೂಪಾಕ್ಷ ಗುಡ್ಡ ಅಂದ್ಬಿಟ್ಟು ಅಲ್ಲಿ. ಸೊ ನಾವು ಆ ಕಡೆ ನದಿ ಆದ್ರೆ ಕ್ರಾಸ್ ಮಾಡಬೇಕು ಹೋಗುತ್ತೆ, ಇವಾಗ ಅದನ್ನು ನೋಡೋಕ್ಕಾಗಲ್ಲ ನಾವು. ಇಲ್ಲಿ ನಿಮ್ಗೆ ಬೋಟಿಂಗ್ ಸಹ ಇತ್ತು, ಇವಾಗ ಮೋಸ್ಟ್ಲಿ ಅವೈಲೇಬಲ್ ಇಲ್ಲ ಅನ್ಕೊಂತೀನಿ ಇವಾಗ ಬೋಟಿಂಗ್ ಎಲ್ಲ. ಸೊ ಪಾಯಿಂಟ್ ಬ್ಲಾಂಕ್ ಸೊ ಇದೇ ಬಂದ್ಬಿಟ್ಟು ತುಂಗಭದ್ರಾ ನೋಡಿದ್ರಲ್ಲ, ತುಂಬ ಬ್ಯೂಟಿಫುಲ್ ಆಗಿ ಬೋಟೆಲ್ಲ ಫುಲ್ ಮೇಲೆ ಆಗಿಬಿಟ್ಟಿದೆ. ಬೋಟಿಂಗ್ ಎಲ್ಲ ಫುಲ್ ಮಾಡ್ತಾ ಇಲ್ಲ ಇವಾಗ, ಎಲ್ಲ ಮೋಸ್ಟ್ಲಿ ನೀರು ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಅದಕ್ಕೆ. ಹಾಂ ಓಕೆ, ನಾವು ಇವಾಗ ಬೇಗ ಹೋಗ್ಬಿಟ್ಟು ಎಲ್ಲ ಫುಲ್ ಬೇರೆ ಕವರ್ ಮಾಡೋಣ, ಟೈಮು ತುಂಬ ಕಡಿಮೆ ಇದೆಯಲ್ಲ ಅದಕ್ಕೆ. ನೀವು ಇಲ್ಲಿಂದ ಇಷ್ಟು ನೋಡ್ಕೊಂಡು ನೋಡಿ ಹೆಂಗಿದೆ ಬಿಟ್ಟು ನೋಡಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಹೆಂಗೆ ಮಳೆ ಬಂದರೆ ಇದಾಗ್ತಿರೋ ಕೆಳಗಡೆ ನೋಡಿ, ಕೆಳಗಡೆ ಒಂದು ಸ್ಟೆಪ್ಪು ಮೇಲೆ ಒಂದು ಸ್ಟೆಪ್ಪು, ಇಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ. ಸೊ ಆದರೆ ತುಂಬ ಧ್ವಂಸ ಆಗಿದೆ, ಗೊತ್ತಲ್ಲ. ಈ ಒಂದು ತಾಳಿಕೋಟೆ ಇದ್ದದಲ್ಲಿ ಬಂದ್ಬಿಟ್ಟು ತಾಳಿಕೋಟೆ ಕದನ ಇದರಲ್ಲಿ ತುಂಬ ಧ್ವಂಸ ಮಾಡಿದೆ, ಯಾವ ಥರ ಧ್ವಂಸ ಮಾಡಿದೆ ಅಂತ ನೋಡಿ. ಸೊ ಇದೆಲ್ಲ ಬಂದು ಸ್ಟೆಪ್ ಬೈ ಸ್ಟೆಪ್ ಇದ್ರ ಮೇಲೆ ಈ ಥರ ಇತ್ತು. ಆಲ್ಮೋಸ್ಟ್ ಎಲ್ಲ ಫುಲ್ ಕೊಲಾಪ್ಸ್ ಆಗಿದೆ ಇವಾಗ. ಸ್ನೇಹಿತರೆ ನೋಡಿ, ಹಂಪಿ ಕವರ್ ಮಾಡೋಕ್ಕೆ ಫುಲ್ ಬೈಕು ಎಲ್ಲ ಆಟೋ ತೊಗೊಂಡ್ರಲ್ಲ, ಸೊ ವೇಸ್ಟ್ ಆಫ್ ಮನಿ. ಏನಂದರೆ ನೋಡಿ ಈ ಥರ ಕಲ್ಲು, ಗೊತ್ತಲ್ಲ, ಇಲ್ಲಿಂದ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಹೋಗ್ಬೇಕು, ಇಲ್ಲೆಲ್ಲ ಫುಲ್ ಬೈಕ್ ಹೆಂಗೆ ಹೋಗ್ತೀರಿ ನೀವು ನೋಡಿ. ಸೊ ತುಂಬ ಜನ ಆದರೆ ಎಲ್ಲ ಫುಲ್ ಆಟೋ ಕ್ಯಾರಿ ಮಾಡ್ತಾರೆ. ಆಟೋ ಬಂದ್ಬಿಟ್ಟು 1,000-2,000 ರೂಪೀಸ್ ತಗೊತಾರೆ, 1,000 ರೂಪೀಸ್ ತಗೊತಾರೆ ಅವರು. ನಿಮಗೆ ಏನು ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಲೇಸಸ್ ಎಲ್ಲ ಫುಲ್ ಹಿಂಗೆ ಕವರ್ ಮಾಡ್ಬೋದು, ಒಂದು ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಇದು ಮಾಡ್ಬೇಕಂದ್ರೆ ಒಂದು ದಿನ ಫುಲ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಕವರ್ ಮಾಡ್ಬೋದು ನೀವು 2 ಡೇಸು. ಹಾಂ, ಇಲ್ಲಿನ ಒಂದು ಕಲೆ ವಾಸ್ತುಶಿಲ್ಪ ನೋಡಿ ಹೆಂಗಿದೆ ಅಂತ. ಇಲ್ಲಿ ಕಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ, ಅಲ್ಲಿ ಮುಂದೆ ಕಲ್ಗಡೆ. ಸೊ ನಿಮ್ಗೆ ಬಂದ್ಬಿಟ್ಟು ಒಂದು ರಥ ತೋರಿಸ್ತೀನಿ ನಿಮಗೆ, 50 ರೂಪೀಸ್ ಮೇಲೆ ಇರೋವಂಥ ಒಂದು ರಥ. ವಿಠಲ್ ದೇವಸ್ಥಾನ ಇಲ್ಲಿರೋದು. ಸೊ ಈ ನೀರು ನೋಡಿ ಯಾವ ಥರ ಸ್ಪೋರ್ಟ್ಸ್ ಹೋಗ್ತಾಯಿದೆ ಅಂದ್ಬಿಟ್ಟು, ಫುಲ್ಲು ಸ್ಪೋರ್ಟ್ಸ್ ಆಗಿ ನೀರು ಹೋಗ್ತಾಯಿದೆ. ಏನು ಗುರು, ಇಲ್ಲಿ ಎಲ್ಲ ಫುಲ್ ತುಂಬ ಬಂಡೆ ಕಲ್ಲು. ಸೊ ಇದೆಲ್ಲ ಮುರ್ಕೊಂಡ್ಬಿಟ್ಟಿದೆ ನೋಡಿ. ಸೊ ಇಲ್ಲಿಂದ ನಾವು ಮುಂದೆ ಹೋದ ತಕ್ಷಣ ಇಲ್ಲಿಂದ ವೇವ್ ಅಂತೂ ನೋಡಿ ಇದೇ ಥರ ವೇ ಇದೆ, ತುಂಬ ಡೇಂಜರ್ ಇವೆ. ವಾವ್, ಗವಿ ಥರ ಬಂದು. ಸೊ ಇಲ್ಲಿ ಗೊತ್ತಲ್ಲ, ಕಲ್ಲಲ್ಲೇ ಸಹ ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ವಾಸ್ತುಶಿಲ್ಪ ನೋಡ್ಕೊಂಡ್ರೆ ಮೇಲೆ ಇಲ್ಲಿಂದ ತೋರಿಸ್ತೀನಿ ನೋಡಿ, ಒಳಗಡೆಲ್ಲ ಎಂಟ್ರಿ ಇಲ್ಲ. ಇವಾಗೆಲ್ಲ ಫುಲ್ ಸಿಮೆಂಟ್ ಆಗಿ ಇದು ಮಾಡಿದ್ದಾರೆ ಅವರು. ಇಲ್ಲಿ ಸ್ತಂಭ ನೋಡಿ, ಈ ಕಡೆಯಿಂದ ಲಾಸ್ಟ್ವರೆಗೆ ಯಾವ ಥರ ಇದೆ ನೋಡಿ ಸ್ತಂಭ. ವಾಟ್ ಫ್ಯಾಂಟಾಸ್ಟಿಕ್ ಯಾರ್, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ತುಂಬ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ, ಇಲ್ಲ ಅಂದರೆ ತುಂಬ ಡೇಂಜರ್ ಅದು, ಸ್ಲಿಪ್ ಆಗುತ್ತೆ. ಸ್ಲಿಪ್ ಆಗಿಬಿಟ್ಟು ಕೆಳಗಡೆ ಸೀದಾ ನಾವು ಇಲ್ಲಿಂದ ಸ್ಲಿಪ್ ಆಗಿದೆ ಅನ್ಕೊ ನೋಡಿ, ಸೀದಾ ನೀರಿಗೆ ಹೋಗ್ತೀವಿ. ಇಲ್ಲೆಲ್ಲ ತುಂಗಭದ್ರಾ ಅಂತ ನೀರಲ್ಲೆಲ್ಲ ಹೋಗ್ತಿದ್ದಾರೆ ಇಲ್ಲಿ. ವಾವ್, ಈ ಒಂದು ಪ್ಲೇಸ್ ಅಂತೂ ನಿಜವಾಗ್ಲೂ ಸಚ್ ಅಮೇಝಿಂಗ್ ಯಾರ್, ಬ್ಯೂಟಿಫುಲ್ ಆಗಿದೆ ಪ್ಲೇಸು ನೋಡಿ. ಇಲ್ಲಿಗೆ ಮೇಲೆಗಾದ್ರೆ ಹೋಗ್ಬೋದು, ಗೊತ್ತಲ್ಲ. ಈ ಒಂದು ಮಂಟಪಕ್ಕಾದ್ರೆ ಇಲ್ಲಿಂದ ನಾವು ಎಂಟ್ರಿ ಆಗ್ಬೋದು, ಈ ಥರ ಸ್ಟೆಪ್ಸ್ ನೋಡಿ. ತುಂಗಭದ್ರಾ ಅಂತ ನೀರಾದರೆ ಹೇಳ್ಕೊಂತಾರೆ ತುಂಬ ಜನ ಬಂದ್ಬಿಟ್ಟು. ಈ ಒಂದು ನೀರು ಬಂದ್ಬಿಟ್ಟು ತುಂಬ ಫ್ರೆಶ್ ವಾಟರ್ ನೋಡೋದು. ಸೊ ನಾವು ಮುಂದೆ ನಿಮ್ಗೆ ಟೆಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿಂದ ಒಂದು ಟೆಂಪಲ್ ಕಾಣಿಸ್ತಾನೆ. ಸೊ ಇದು ಬಂದ್ಬಿಟ್ಟು ಕೋದಂಡರಾಮ ದೇವಸ್ಥಾನ, ಗೊತ್ತಲ್ಲ. ತುಂಬ ಅಲ್ಲಿಂದ ಓಲ್ಡ್ ಸ್ಟ್ರಕ್ಚರನ್ನು ಕಟ್ಟಿದಾರಲ್ಲ ನೋಡಿ. ತುಂಗಭದ್ರಾ ನದಿ ತೀರದಲ್ಲಿ ಹಾದು ಹೋಗುವಂಥ ಒಂದು ನದಿ ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಸೊ ರಿಯಲಿ ತುಂಬ ಬ್ಯೂಟಿಫುಲ್ ಪ್ಲೇಸ್ ಗುರು ಈ ಒಂದು ಪ್ಲೇಸ್ ಅಂತ ನೋಡಿ. ಈ ಒಂದು ಮರ ಆಗಿರ್ಬೋದು, ಇಲ್ಲಿನ ಒಂದು ಪ್ಲೇಸು, ಈ ಒಂದು ವಾತಾವರಣ, ಗಾಳಿ. ವಾವ್, ಕರ್ನಾಟಕನೇ ಕರ್ನಾಟಕ. ನಿಜವಾಗ್ಲೂ ಈ ಆಲ್ ಇಂಡಿಯಾ ಟ್ರಿಪ್ಪಲ್ಲಿ ಸಹ ಇಷ್ಟೊಂದು ನಂಗೆ ನೆಮ್ಮದಿ ಯಾವುದೋ ಥರ ಬಂದಿಲ್ಲ, ಗೊತ್ತಲ್ಲ. ನಮ್ಮ ರಾಜ್ಯ, ನಮ್ಮ ಕರ್ನಾಟಕ, ನಮ್ಮ ಯಾವತ್ತಿದ್ರೂ ಒನ್ ಆ್ಯಂಡ್ ಓನ್ಲಿ ಒಂದು ಕರ್ನಾಟಕ ಓನ್ಲಿ, ಗೊತ್ತಲ್ಲ. ಸೊ ತುಂಬ ಫ್ಯಾಂಟಾಸ್ಟಿಕ್ ಯಾರ್ ಸ್ನೇಹಿತರೆ. ಇದು ಒಂದು ಎಲ್ಲ ಫುಲ್ ಮಂಟಪ, ಇಲ್ಲಿನ ಕಲ್ಲಿನ ನೋಡಿ ಹೆಂಗಿದ್ರೆ ಎಲ್ಲ ಮಂಟಪ, ವಿಠಲ ಮಂಟಪ ಅಂತ ಕರೀತಾರೆ, ಗೊತ್ತಲ್ಲ. ಸೊ ಇದೊಂದು ಸ್ಟೋನು ಸ್ಟ್ರಕ್ಚರು ನೋಡಿ ಯಾವ ಥರ ಇದೆ ಅಂತಿದೆಲ್ಲ. ಸೊ ಫುಲ್ಲು ಕಲ್ಲಿಂದ ಕಟ್ಟುವಂಥ ಒಂದು, ಇವಾಗೆಲ್ಲ ಫುಲ್ ಡೆಮಾಲಿಷನ್ ಮಾಡ್ತಾಯಿದ್ದಾರೆ, ಮತ್ತು ಹೊಸದಾಗಿ ಮಾಡ್ತಾಯಿದ್ದಾರೆ ನೋಡಿ. ಇವಾಗಿನ ಕಾಲದಲ್ಲಿ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಕಲ್ಲಲ್ಲೇ ಮಾಡ್ತಾಯಿದ್ದಾರೆ ಗುರು. ಮೊದಲ ಕಾಲದಲ್ಲಿ ಯಾವ ಥರ ಇತ್ತು, ಸೊ ಅದೇ ಥರ ಮಾಡ್ತಾಯಿದ್ದಾರೆ ಕಲ್ಲಲ್ಲಿ, ವರ್ಕಿಂಗ್ ಪ್ರೋಗ್ರೆಸ್. ಸೊ ನಿಮ್ಗೆ ಇಲ್ಲಿಂದ ಒಂದು ವರ್ಷ ಚಿಕ್ಕದೊಂದು ಮಂಟಪ ಇದೆ, ನೀವು ರಿಲ್ಯಾಕ್ಸ್ ಆಗ್ಬೋದು, ನಿಮ್ಗೆ ತೋರಿಸಿ ಒಳಗಡೆ. ಸೊ ಲೈಟಿಂಗ್ ಎಲ್ಲ ಇದೆ ಇಲ್ಲಿಂದ. ವಾವ್, ಫ್ಯಾಂಟಾಸ್ಟಿಕ್ ಯಾರ್.
ಒಂದು ಕಲ್ಲು ಸ್ಟೋನು ನೋಡಿ ಹೆಂಗೆ ಮಾಡಿದೆ ಅಂತ ಮಂಟಪ. ಇಲ್ಲಿ ಒಳಗಡೆಯಿಂದ ಮೂರ್ತಿ ನೋಡ್ಕೊಂಡ್ರೆ ನಿಮಗೆಲ್ಲ ನೋಡಿ ಫುಲ್ ಆರಾಮಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಸೊ ಇದರೊಳಗಡೆ ತುಂಬ ತನ್ನ ಗಾಳಿ ಬರ್ತಾಯಿದ್ರು. ಸೊ ರೆಸ್ಟ್ ಮಾಡೋಕ್ಕಾದ್ರೆ ತುಂಬ ಇದೆ. 1 ಅವರ್ ಅದು ಆಲ್ಮೋಸ್ಟ್ ಅದು ಬಂದ್ಬಿಟ್ಟು ಇಲ್ಲೇ ಫುಲ್ ರಿಲ್ಯಾಕ್ಸ್ ಆಗಿಬಿಟ್ಟು ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ. ಓಕೆ, ನಾವೇ ಬಂದ್ಬಿಟ್ಟು ಮುಂದೆ ನೋಡೋಣ. ಇಲ್ಲಿಂದ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು ಇವಾಗ, ಯಾಕಂದರೆ ಸೊ ಸುಮಾರು ಒಂದು 12 ಗಂಟೆ ಅಲ್ಲಿ ಬಂದಿದ್ದು. ಅಲ್ಲಿ ಬಂದು ಒಳಗಡೆ ಹೋಗಿದ್ದೀನಿ. ಇವಾಗ ಬರ್ತಾಯಿದ್ದೀನಿ ನೋಡಿ, 1-1:30 ಆಗಿದೆ. 1.5 ಅವರ್ ಅಲ್ಲಿ ಹೊರಗಡೆ ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆರಾಮಾಗಿ. ಸೊ ಹಿಂಗೆ ಮುಂದೆ ನೋಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ಫುಲ್ ಗೈಡೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಗೈಡು. ಸೊ ಇಲ್ಲಿ ಹಿರಣ್ಯಕೇಶ ಅವ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ನೋಡ್ಕೊಂಡು ನೋಡಿ. ಮೇಲೆ ಇಟ್ಟಿಗೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿ ಗೊತ್ತಲ್ಲ, ಇಲ್ಲಿ ಕೆಂಪು ಇಟ್ಟಿಗೆ. ಸೊ ಇಲ್ಲಿ ದೇವರಿದ್ದಾರೆ ಬನ್ನಿ ವಿಠಲ. ನಿಮಗೆ ಇಲ್ಲಿ ಮಂಟಪ ಎಲ್ಲ ತೋರಿಸಿ ನೋಡಿ. ಸೊ ನೀವು ಎಷ್ಟು ನೋಡಿದ್ರೂ ಸಹ ಇದು ಒಂದಿನ ಫುಲ್ ಕಮ್ಮಿ ಆಗೋಲ್ಲ. ನೋಡಿದವ್ರು ಇನ್ನೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಸೊ ಎಷ್ಟು ನೋಡಿದ್ರೂ ಸಹ ಮೇನ್ ಅಂದರೆ ವಿರೂಪಾಕ್ಷ ಟೆಂಪಲ್ಲು, ಉಗ್ರ ನರಸಿಂಹ ಒಂದು ಕಲ್ಲಿನ ರಥ, ಜಯರಾಮರಾಜ ಟೆಂಪಲ್, ಇದು ಬಂದ್ಬಿಟ್ಟು ಮೇನ್ ಟೆಂಪಲ್ಸ್. ಇದು ಮಾತ್ರ ನೋಡ್ಬೇಕು ಅಷ್ಟೇ ನೀವು ಇಲ್ಲಿ. ಸೊ ನೋಡಿ, ಸೊ ಮೇನ್ ನೋಡ್ಕೊಂಡು ಹೋದರೆ ಪರವಾಗಿಲ್ಲ, ಎಲ್ಲ ನೋಡೋಕ್ಕಾದ್ರೆ. ಸೊ ನಿಮ್ಗೆ 2-3 ದಿನ ಟೈಮ್ ಆಗುತ್ತೆ. 3 ದಿನ ಆಗುತ್ತೆ ನಿಮಗೆ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹಂಪಿ ಎಲ್ಲ ಫುಲ್ ಕವರ್ ಮಾಡೋಕ್ಕೆ. ಓಕೆ, ನಾವು ಬಂದ್ಬಿಟ್ಟು ಒಳಗಡೆ ಇನ್ಸೈಡ್ ಹೆಂಗೆ ನೋಡೋಣ ದೇವರು. ಇದನ್ನು ಟೆಂಪಲ್ ಏನವರು ಜಸ್ಟ್ ಲೈಕ್ ಒಂದು ಮೂರ್ತಿ, ಇಲ್ಲೇನೋ ಫೋಟೋಗ್ರಾಫಿಗೆಲ್ಲ ಅಲ್ಲಿ. ಸೊ ವಿಗ್ರಹ ಏನಿಲ್ಲ ಅಲ್ಲಿ ನೋಡಿ. ಒಳಗಡೆ ತೋರಿಸ್ತೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ನಾಶ ಆಗಿದೆ ಇವಾಗ, ವಿಗ್ರಹ ಎಲ್ಲ ಗೊತ್ತಲ್ಲ. ಸೊ ಇದಾದ ಮೇನ್ ಟೆಂಪಲ್ ಇದು ಬಿಟ್ಟದ. ಇಲ್ಲಿ ಕೆಳಗಡೆ ಊರಲ್ಲಿ ಇದೆ ಟೆಂಪಲ್, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ. ಸೊ ಇಲ್ಲಿ ದೇವರಾದರೆ ಇವಾಗೆಲ್ಲ ಫುಲ್ ಧ್ವಂಸ ಮಾಡಿದಾರಂತೆ ಗೊತ್ತಲ್ಲ. ಯಾವ್ಯಾವ ಥರ ಒಂದು ದೇವರಾಗಲಿ ಏನೂ ಸಹ ಇಲ್ಲ ಇಲ್ಲಿ. ಎಲ್ಲ ಫುಲ್ ಬ್ಲಾಕ್ ಆಗಿದೆ. ನಿಮಗೆ ಇವಾಗ ಲೈಟ್ ಹಾಕ್ತೀನಿ ನೋಡಿ ಇಲ್ಲಿ ಏನಿದೆ ಅಂತ. ಸೊ ಇಲ್ಲಿ ಮೊದಲಾದರೆ ಎಲ್ಲ ಫುಲ್ ಸ್ಟ್ಯಾಚು ಐತಿ ಇಲ್ಲಿ ನೋಡಿ, ಧ್ವಂಸ ಮಾಡಿದ್ದಾರೆ. ಏನೂ ಸಹ ಇಲ್ಲ ಗುರು ಒಳಗಡೆ. ಫುಲ್ ಡಿಸ್ಟ್ರಾಯ್ಡ್ನ. ಸೊ ಇದೆಲ್ಲ ಫುಲ್ ಧ್ವಂಸ ಮಾಡಿ ಗೊತ್ತಲ್ಲ, ಫುಲ್ ಧ್ವಂಸ ಮಾಡಿ ಇದೆಲ್ಲ ಫುಲ್ ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಯಾವುದೇ ಥರ ಒಂದು ವಿಗ್ರಹ ಆಗಲಿ ಏನೂ ಇರೋಲ್ಲ. ಒಂಥರ ಸ್ಮೆಲ್ ಎಲ್ಲ ಫುಲ್ ಗುಬ್ಬಾಚಿ ಎಲ್ಲ ಸ್ಮೆಲ್ ಬರ್ತದೆ. ತುಂಬ ಸ್ಮೆಲ್ ಇದೆ ಒಳಗಡೆ. ಹಾಂ, ಇದರೊಳಗಡೆ ಒಂದು ದೇವಸ್ಥಾನ ತೋರಿಸ್ತೀನಿ ನಮಗೆ ಬಂದ್ಬಿಟ್ಟು ನೋಡಿ. ಕೆಳಗಡೆ ಇರುವಂಥ ಒಂದು ಇದು ಇನ್ಸೈಡು. ಇಲ್ಲಿ ಸ್ಮೆಲ್ ತುಂಬ ಸ್ಮೆಲ್ ಇದೆ. ಎಲ್ಲ ಫುಲ್ ಗಬ್ಬಚ್ಚಿ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಮೋಸ್ಟ್ ಲೈಟ್ ಹಾಕೊಳ್ಬೇಕಿಲ್ಲಿ ನೋಡಿ. ಹಿಂಗಿದೆ ಸ್ಮೆಲ್ ಅಂತೂ ತುಂಬ ಸ್ಮೆಲ್ ಬರ್ತದೆ ಗುರು. ಸೊ ಗರ್ಭಗುಡಿ ನೋಡಿ ಯಾವ ಥರ ಮಾಡಿದ್ದಾರೆ. ಹಿಂಗೆ ಇಲ್ಲಿಂದ ತೋರಿಸ್ಕೊಂಡು ಎಲ್ಲ ಫುಲ್ ಆದರೆ ಇದೆಲ್ಲ ಫುಲ್ ಇವಾಗ ಡೆಮೋಲಿಷನ್ ಮಾಡ್ತಾಯಿದ್ದಾರೆ. ಇವಾಗ ಹೊಸದಾಗೆ ಫುಲ್ ಡೆಸ್ಟ್ರಾಯ್ ಆಗಿದೆ. ಎಲ್ಲ ಬಂದ್ಬಿಟ್ಟು ಕೊಲಾಪ್ಸ್ ಗೊತ್ತಲ್ಲ. ಸೊ ತಾಳಿಕೋಟ ಯುದ್ಧ ಏನು ನಡೀತು 1565 ಲಾಸ್ಟ್ ತಾಳಿಕೋಟೆ ಕದನ. ಆವಾಗ ಬಂದ್ಬಿಟ್ಟು ಎಲ್ಲ ಫುಲ್ ಡೆಸ್ಟ್ರಾಯ್ ಆಗುತ್ತೆ ಗೊತ್ತಲ್ಲ. ನಿಮ್ಗೆ ಇಲ್ಲಿಂದ ಒಂದು ಸ್ಟ್ರಕ್ಚರ್ ನೋಡಿ. ಇದು ಇನ್ಸೈಡ್ ಒಳಗಡೆ ಆಗಿರೋಂಥ ಒಂದು ಸ್ಟ್ರಕ್ಚರ್ ನೋಡಿದ್ರ. ಸೊ ಇಲ್ಲಿ ಮೇಲೆಯಿಂದ ಬರೋಕ್ಕೆ ನೋಡಿ ಇಲ್ಲಿ ಫುಲ್ಲು ಸ್ಮೆಲ್ಲು ಕೂಡ ಎಲ್ಲ ಫುಲ್ ಗಬ್ಬಚ್ಚಿ ಎಲ್ಲ ಇದು ಮಾಡಿಬಿಟ್ಟಿದೆ. ಸೊ ನಥಿಂಗ್ ಈಸ್ ಗೊತ್ತಲ್ಲ, ಎಲ್ಲ ಫುಲ್ ಡೆಮೋಲಿಷನ್ ಇದೆ. ಸೊ ಏನೂ ಸಹ ಇಲ್ಲ ಕೂಡ ಇಲ್ಲಿ. ಮುಂದೆ ನೋಡ್ಕೊಂಡ್ರೆ ಸೇಮ್ ಎಲ್ಲ ಫುಲ್ ಎಂಟಿ. ತೋರಿಸ್ತೀನಿ ನಿಮಗೆಲ್ಲ. ನೋಡಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ಬಿಟ್ಟು ಸೀದಾ ಇವೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಫುಲ್ ಡ್ಯಾಮೇಜ್ ಆಗಿರುತ್ತೆ ನೋಡಿ. ಕೆಂಪು ಇಟ್ಟಿಗೆ ಆವಾಗಿನ ಕಾಲದಲ್ಲಿ ನೋಡಿ ಮೇಲೆ ಇರುವಂಥ ಒಂದು. ಸೊ ಇಲ್ಲಿನ ಒಂದು ಮಂಟಪ ಎಲ್ಲ ನೋಡಿ ಹೆಂಗಿದೆ ಅಂತ. ಇದೆಲ್ಲ ಕಲ್ಲಿನ ಮಂಟಪ. ವಾನರ ಸೈನ್ಯ.
ಸೊ ಈ ಒಂದು ಹಂಪಿಗೂ ರಾಮಾಯಣಗೂ ಸ್ವಲ್ಪ ಲಿಂಕ್ ಇದೆ. ಸೊ ಇಲ್ಲಿ ಸೀತಾ ಬಗ್ಗೆ, ರಾಮ ಬಗ್ಗೆ, ವಾರಣಾಸನ ಎಲ್ಲ ಬಂದ್ಬಿಟ್ಟು ಚಿತ್ರೀಕರಣ ಮಾಡಿದ್ದಾರೆ ಅಲ್ಲಿ. ಸೊ ಪ್ರತಿಯೊಂದು ಕಲ್ಲಲ್ಲೂ ಸಹ ಒಂದು ಚಿತ್ರ ಹಾಕಿದ್ದಾರೆ. ಮತ್ತು ಹಿರಣ್ಯಕಾಶನ ಇದಾಗಿದ್ದು ಫುಲ್ಲು ಉಗ್ರ ನರಸಿಂಹ ಅದಾಗಿರ್ಬೋದು. ಸೊ ರಾಮಾಯಣ ನಿಂಗೆಲ್ದಲ್ಲ. ಸೊ ರಾಮಾಯಣಕ್ಕೆ ಸೊ ಇದರ ಹತ್ತಿರದ ಒಂದು ಎಲ್ಲ ಒಂದು ಸಂಬಂಧ ವಾನರ ಸೈನ್ಯ ಬಗ್ಗೆ. ಸೊ ಇಲ್ಲಿ ಗೈಡ್ ತೊಗೊಂಡ್ರೆ ನಿಮಗೆಲ್ಲ ಫುಲ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವ್ರು. ಗೈಡ್ ತೊಗೊಂಡ್ಬಿಟ್ಟು ನೀವು ನೋಡ್ಬೋದು ಕ್ಲೀನಾಗಿ ಹಂಪಿನ ಎಲ್ಲ ಫುಲ್ ವರ್ಣನೆ ಮಾಡ್ಬೇಕಂದ್ರೆ ಈ ಒಂದು ವರ್ಣನೆ ಕಲೆ ನೋಡಿ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ನಕ್ಷತ್ರ ಆಕಾರದಲ್ಲಿ, ಸ್ಟಾರ್ ಆಕಾರದಲ್ಲಿ ಅದು ಕಟ್ಟಿದೆ ಗೊತ್ತಲ್ಲ. ಮೇಲಿದ್ರೆ ಶಿವ ಟೆಂಪಲ್ ಇದೆ, ಶೈವ ವೈಷ್ಣವ ಟೆಂಪಲ್ ಗೊತ್ತಲ್ಲ. ಸೊ ಅದು ಬಂದ್ಬಿಟ್ಟು ಶಿವ ಟೆಂಪಲ್ ಓಲ್ಡ್. ಇವಾಗ ಬಂದ್ಬಿಟ್ಟು ಏನು ಅದರಲ್ಲಿ ಓಪನ್ನು ಏನಿಲ್ಲ, ಪೂಜೆ ನಡೆಯೋಲ್ಲ, ತುಂಬ ಓಲ್ಡು. ನೋಡಿ ಇಲ್ಲಿಂದ ಬಂದ್ಬಿಟ್ಟು ವೆಹಿಕಲ್ ಬರ್ತಾರೆ ನಿಮಗೆ. ನೋಡಿ ವಿರೂಪಾಕ್ಷ ಟೆಂಪಲ್ ಹೋಗಿ 500 ರೂಪೀಸ್ ತೊಗೊತಾರೆ ಜಸ್ಟ್. ಇಲ್ಲಿಂದ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ 500 ಗೊತ್ತಲ್ಲ ಇದರಲ್ಲಿ. ಸೊ ನೀವು ಓನ್ ವೆಹಿಕಲ್ ತಂದಿದ್ರೆ ಮಾತ್ರ ವೆಹಿಕಲ್ಗೆ ಹೋಗೋಕೆ ಇಲ್ಲಿಂದ ಜಸ್ಟು. ಇಲ್ಲ ನೀವು ಹಿಂಗೆ ಶಾರ್ಟ್ ಕಟ್ಟಲ್ಲಿ ಹೋದ್ರೆ 2 ಕಿಲೋಮೀಟರ್ ಇದೆ. ಸೊ 2 ಕಿಲೋಮೀಟರ್ ಬೆಟರಾ 500 ರೂಪೀಸ್ ಬೆಟರಾ? ಸೊ ಯುವರ್ ಚಾಯ್ಸ್. ಇಲ್ಲಿಂದ ಜಸ್ಟ್ ಬಸ್ ಸ್ಟ್ಯಾಂಡ್ಗೆ ವಾಕೇಬಲ್ 1.8 ಕಿಲೋಮೀಟರ್, 2 ಕಿಲೋಮೀಟರ್ ಮ್ಯಾಕ್ಸಿಮಮ್. ಈ ಕಡೆ ಹೋದರೆ 500 ರೂಪೀಸ್ ತೊಗೊತಾರೆ ಗುರು. ಸೊ ಇದೇ ಬೆಟರ್ ಅನ್ಕೊತೀನಿ ನಾನು. ಎಷ್ಟು ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗೋಣ ನಾವು. ನೋಡಿ ಇದೆಲ್ಲ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ. ನೋಡಿ ಇಲ್ಲಿ ಹಿಂಗಿದೆ ಮುಂದೆ. ಸೊ ಇದೆಲ್ಲ ಬಂದ್ಬಿಟ್ಟು ಧ್ವಂಸ ಆಗಿರೋದು ಇವಾಗ ನೋಡಿದ್ರೆ. ನಿಮ್ಗೆ ಇಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಮ್ಯಾಪ್ ಸಿಗ್ತಾ ಇರ್ತೀವಿ ಪ್ರತಿಯೊಂದು ಕಡೆ ನಮ್ಗೆ ನೋಡಿ ಥರ. ಸೊ ನೀವು ಎಲ್ಲಿದ್ದೀರಾ, ಇವಾಗ ಮುಂದೆ ಎಲ್ಲಿ ಹೋಗ್ಬೇಕು ಏನು ಅಂದ್ಬಿಟ್ಟು ಈ ಥರ ಮ್ಯಾಪ್ ಆದರೆ ನಿಮಗೆ ಪ್ರತಿಯೊಂದು ಕಡೆ ಮ್ಯಾಪ್ ಕೊಡ್ತಾ ಇರೋದು. ನೋಡಿ ಟೆಂಪಲ್ ಇದೆ ಬಂದ್ಬಿಟ್ಟು ಶಿವಾಲಯ ಅಂತ ಇದಕ್ಕೆ ಮಾತಂಗ ಪರ್ವತ. ಸೊ ಇದೆ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾವು ಹೋಗೋದ್ವಲ್ಲ ಅದು ನೋಡಿ ವಿರೂಪಾಕ್ಷ ಟೆಂಪಲ್. ಇಲ್ಲಿ ಈ ಕಡೆ ಎಲ್ಲ ಫುಲ್ ಮಾತಂಗ ಪರ್ವತ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ನೋಡ್ಕೊಂಡ್ರೆ ಶಿವಾಲಯ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ ಶಿವನ ದೇವಸ್ಥಾನ. ಇವಾಗ ಎಲ್ಲ ಬಂದ್ಬಿಟ್ಟು ಶಿಥಿಲಾವಸ್ಥೆ. ಸೊ ಎಲ್ಲ ಫುಲ್ ಬಿದ್ದೋಗೋ ಥರ ಒಂದು ಸ್ಟೇಜ್ ಬಂದ್ಬಿಟ್ಟಿದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಸುಮಾರು ಇಲ್ಲಿ 2 ಕಿಲೋಮೀಟರ್ ಗೊತ್ತಲ್ಲ. ನಾವು ಇವಾಗ ಬಂದ್ಬಿಟ್ಟು ತುಂಗಭದ್ರಾ ನದಿ ಪಕ್ಕದಲ್ಲಿ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ರಥಕ್ಕೆ ಕಲ್ಲಿನ ರಥಕ್ಕೆ ದಾರಿ ಇದೆ, ಒಂದು ಕಲ್ಲಿನ ರಥ. ಸೊ ಹಿಂಗೆ ಹೋಗ್ಬೇಕು ನಾವು. ನೋಡಿ ಈ ಒಂದು ಬಿಸಿಲು ತುಂಬ ಬಿಸಿಲಿದೆ ಗುರು. ಸೊ ನೀವೇನಾದರೂ ಬಂದರೆ ಮಾರ್ನಿಂಗು ಇಲ್ಲ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೆಟರು. ಸೊ ನಮಗೆ ಗೊತ್ತಲ್ಲ ಬಿಸಿಲಾದರೂ ಮಳೆ ಆದರೂ ಸಹ ನಮ್ಮ ಈ ಒಂದು ಜರ್ನಿ ಬಂದ್ಬಿಟ್ಟು ನಿಲ್ಲಲ್ಲ ಅಂತ. ಅದೆಷ್ಟೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಆಗಲಿ, ಸೊ ನಾವು ಮುಂದೆ ಮೂವ್ ಫಾರ್ವರ್ಡ್ ಮುಂದೆ ಹೋಗ್ತಾ ಇರಬೇಕು. ನಿಮಗೆಲ್ಲ ಫುಲ್ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ನನ್ನ ಕಣ್ಣಿಂದ ಈ ಒಂದು ಸುಂದರವಾದ ಈ ಒಂದು ಅದ್ಭುತ ಈ ಒಂದು ನನ್ನ ಭಾರತ ದೇಶವನ್ನು ತೋರಿಸೋವಂಥ ಒಂದು ಪ್ರಯತ್ನ ಯಾವತ್ತೂ ಸಹ ಇದು ನಿಲ್ಲಲ್ಲ. ಓಕೆ, ಇವಾಗ ಮುಂದೆ ನೋಡಿಕೊಂಡ್ರೆ ಕಲ್ಲಿನ ರಥ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ಇಲ್ಲಿಂದ ಬಂದ್ಬಿಟ್ಟು ನೋಡಿ ಇಲ್ಲಿ ಗುಹೆ ನೋಡಿ. ನಿಮ್ಗೆ ಇಲ್ಲಿ ಗುಹೆ ತೋರಿಸಿ ಬನ್ನಿ. ಇಲ್ಲಿ ಬಂದುಬಿಟ್ಟು ಕೌಸ್ ಇದ್ದಾವೆ, ಒಂದು ಚಿಕ್ಕ ಗುಹೆ. ಒಳಗಡೆ ಹೋಗೋಕ್ಕೆ ನನಗೆ ಭಯ, ಗುಹೆಯಲ್ಲೆಲ್ಲ ಹೋಗೋಕ್ಕೆಲ್ಲ. ನಾನು ಗುಹೆಯಲ್ಲೆಲ್ಲ ಹೋಗಲ್ಲ. ನಿಮಗೆ ಆಚೆಯಿಂದ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿಂದ ಹೆಂಗಿದೆ ಅಂತ. ಆ ಪ್ಲೇಸ್ ಅಂತೂ ನಿಜವಾಗ್ಲೂ ಸೋ ಬ್ಯೂಟಿಫುಲ್ ಆಗಿದೆ ಗುರು ಈ ಪ್ಲೇಸ್ ಮಾತ್ರ. ನಿಮಗೆ ಯುನೆಸ್ಕೋ ಹೆರಿಟೇಜ್, ಯುನೆಸ್ಕೋ ಗೊತ್ತಲ್ಲ. ಸೊ ಪ್ರಪಂಚದಲ್ಲಿರುವಂಥ ಒಂದು ಅದ್ಭುತ ಅಂತ ಹೇಳ್ಬೋದು. ಇಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಗುಹೆ. ಸುಗೋಭಾಷ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡಿ. ಸುಗ್ರೀವ ಗುಹೆ ಗೊತ್ತಲ್ಲ, ಸುಗ್ರೀವ್ಸ್. ಸೊ ಹನುಮ ಇದಕ್ಕೂ ರಾಮಾಯಣಕ್ಕೂ ಸ್ವಲ್ಪ ಲಿಂಕ್ ಆದರೆ ಇದೆ. ಸುಗ್ರೀವ ಹನುಮ ಅವರೆಲ್ಲ ಫುಲ್ ಬಂದು ಯುದ್ಧ ಮಾಡಿದಾಗ. ಸೊ ಇದೆ ಒಂದು ಗುಹೆ. ಇಲ್ಲಿಂದ ನೋಡಿ ಒಳಗಡೆ ಸ್ವಲ್ಪ ಒಳಗಡೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನನಗೂ ಸ್ವಲ್ಪ ಭಯ ಈ ಥರ ಗುಹೆಯಲ್ಲೆಲ್ಲ ಹೋಗ್ಬೇಕಂದ್ರೆ ಒಬ್ಬನೇ. ಓಕೆ ಸಾಗುರು ಮೇಲೆಲ್ಲ ಹೋಗೋ ಸಾಹಸ ಮಾಡೋಕ್ಕಾಗಲ್ಲ. ಸ್ವಲ್ಪ ಧೈರ್ಯ ಕಮ್ಮಿ ಆಗಿದೆ ಯಾಕೋ. ಬರ್ತಾ ಹಿಂದೆ ಹೋಗೋಣ. ಸ್ನೇಹಿತರೆ ಇಲ್ಲಿ ಹಂಪಿಯಲ್ಲಿ ಬಂದ್ಬಿಟ್ಟು ಅರಕೆ ವೃಕ್ಷ ಅಂತ ನೋಡಿ. ನೀವು ಏನಾದರೂ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಮನೆ ಕಟ್ಟೋರಿಲ್ಲ ಏನಾದರೂ ನಿಮ್ಮ ಮನಸ್ಸಲ್ಲಿ ಇದ್ರೆ ಬಂದ್ಬಿಟ್ಟು ಇಲ್ಲಾದರೆ ಬಟ್ಟೆಲ್ಲ ಸೀತಾದೇವಿ ಇಲ್ಲಿ ಇದ್ಬಿಟ್ಟು ಕೂತ್ಕೊಂಡು ಅರಕೆನ ಒಂದು ವೃಕ್ಷ, ಅರಕೆ ಮರ ಅಂತ ಕರೀತಾರೆ ಅದಕ್ಕೆ. ಇದಕ್ಕೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಬಂದ್ಬಿಟ್ಟು ಈ ಥರ ಅರಕೆ ಮಾಡ್ತಾ ಇರ್ತಾರೆ ನೋಡಿ ಮನೆ ಕಟ್ಟೋಕ್ಕೆ. ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿದ್ರೆ. ಸೊ ಇಲ್ಲಿ ಕ್ಲೀನಾಗಿ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ ಅರಕೆ ಕಟ್ಟಿಬಿಟ್ರೆ ಸೊ ಅದು ಈಡೇರುತ್ತಂತ ಒಂದು ನಂಬಿಕೆ ಇದೆಯಲ್ಲ ಈ ಥರ ನೋಡಿ. ಸೊ ಅವ್ರವ್ರು ನಂಬಿಕೆ ಇದು ಮಾಡ್ತಾರೆ. ನಿಮ್ಗೆ ಬೇಕಾದ್ರೆ ಏನಾದ್ರು ಇದ್ದರೆ ಈ ಥರ ಮಾಡ್ಬೋದು ನೋಡಿ. ಬಿಹೇವಿಯರ್ ಆಫ್ ಕ್ರೊಕೊಡೈಲ್. ಮೊಸಳೆ ಇದೆ, ಹುಷಾರಾಗಿರ್ರಿ, ಎಚ್ಚರಿಕೆ. ಮೊಸಳೆಗಳು ಎಚ್ಚರ ನೋಡಿದ್ರೆ ಬಂದ್ಬಿಟ್ಟು ಅಪಾಯ, ಡೇಂಜರ್. ಈ ನದಿಯಲ್ಲಿ ಪುರಂದರದಾಸರ ಒಂದು ಮಂಟಪ ನೋಡಿ. ಈ ಒಂದು ಮಂಟಪ ಏನಿದೆ ದೇವಸ್ಥಾನ ಎಲ್ಲ ಫುಲ್ ಇವಾಗ ಅಂದರೆ ನೀರಿನ ಮುಳುಗೋಗ್ಬಿಟ್ಟಿದೆ ಗೊತ್ತಾ. ಇಷ್ಟೊಂದು ನೀರಿದೆ ನೋಡಿ. ನೀರಾದರೆ ತುಂಬ ಜಾಸ್ತಿ ಇದೆ ಗುರು ಇವಾಗ. ಸೊ ಈ ಒಂದು ನದಿಯಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ಪೊಲೀಸವರು ತುಂಬ ಜನ ಇಲ್ಲೆಲ್ಲ ಕ್ರೊಕೊಡೈಲ್ ತುಂಬ ಇದೆ. ಯಾಕಂದರೆ ನೀರಿಗೆ ಇಲ್ಲಿಯವ್ರನ್ನೂ ತುಂಬ ಹುಷಾರಾಗಿರ್ಬೇಕು ಗೊತ್ತಲ್ಲ. ಸೊ ಎಷ್ಟೊಂದು ಡೇಂಜರ್ ಆಗ್ಬಿಟ್ಟು ಈ ನದಿ ಯಾವಾಗಿದಾಗದು ಗೊತ್ತಿಲ್ಲ. ಮೊಸಳೆಗಳಿಂದ ತುಂಬ ಡೇಂಜರ್ ಕ್ರೊಕೊಡೈಲ್ ಬಂದ್ಬಿಟ್ಟು ಮನುಷ್ಯರನ್ನೇ ಇದು ಮಾಡಿಬಿಡುತ್ತೆ.
ನೋಡಿ ಈ ಒಂದು ಪ್ಲೇಸ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಈ ಒಂದು ನಿಜವಾಗ್ಲೂ ಈ ಒಂದು ಹಂಪಿ ಬಂದರು ತುಂಬ ತುಂಬ ಮರಗಳಿದೆ ನಿಮಗೆ ಎಲ್ಲ ಕಡೆ ಬಂದರು ನೋಡಿ ಥರ. ಸೊ ಸ್ಟೇ ಮಾಡೋಕ್ಕೆ ಎಷ್ಟೊಂದು ಬಿಸಿಲಾದರೂ ಸಹ ಪ್ರತಿಯೊಂದು ಅಂತಕ್ಕಂಥಕ್ಕೂ ಇವಾಗ ಇಷ್ಟೊಂದು ಬೆಟ್ಟ ಗುಡ್ಡಗಳು ಹಿಂಗಿದ್ರೂ ಸಹ ಮರಗಳಂತೂ ತುಂಬ ಚೆನ್ನಾಗಿದೆ ಅವರು. ನೀವು ಎಲ್ಲ ಫುಲ್ ರೆಸ್ಟ್ ಮಾಡೋಕ್ಕೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನೋಡಿ ಬಟ್ ಎಲ್ಲ ಫುಲ್ ಕವರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಕ್ಲೀನಾಗಿ ಕವರ್ ಮಾಡ್ಬೋದು ನೀವು ಆರಾಮ್ ಟೈಮ್ ತೊಗೊಂಡು. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಸ್ನೇಹಿತರೆ ವಿಠಲ ದೇವಾಲಯ, ಕಲ್ಲಿನ ರಥ ಇರುವಂಥ ಒಂದು ದೇವಾಲಯ ಇದೆ ಒಂದು ನೋಡಿ ವಿಠಲ ದೇವಾಲಯ. ನೀವು ಬೇಕಾದ್ರೆ ಟಿಕೆಟ್ ಇಲ್ಲೇ ಇದೆಲ್ಲ ಪೇ ಆ್ಯಂಡ್ ಸ್ಕ್ಯಾನ್ ತೊಗೊಂಡು ಇಲ್ಲೇ ಟಿಕೆಟ್ ತೊಗೊಬೋದು. ಇಲ್ಲಾಂದರೆ ಮುಂದೆ ಸಹ ಟಿಕೆಟ್ ಕೊಡ್ತಾರೆ ಅಂತ ನಿಮಗೆ ನೋಡಿ ಇದೇ ಬಂದ್ಬಿಟ್ಟು ಈ ಥರ ಓಕೆ. ನಾನು ಇವಾಗ ಬಂದ್ಬಿಟ್ಟು ಟಿಕೆಟ್ ತೊಗೊಂಡ್ರೆ ಮುಂದೆ ಹೋಗ್ತೀನಿ ನಾನು. ಸೊ ಡ್ರೀಮ್ ಫುಲ್ಫಿಲ್, ಫೈನಲಿ ಎಂಟರ್ಡ್ ಇನ್ ವಿಠಲ್ ಟೆಂಪಲ್ ಗೊತ್ತಾ. ಸೊ ನಾನು ಬಂದಿದ್ದ ಒಂದು ಮೇಯ್ನ್ ಬಂದ್ಬಿಟ್ಟು ಈ ಒಂದು ಕಲ್ಲಿನ ರಥ ನೋಡೋಕ್ಕೆ ಬಂದಿದ್ದೆ ನಾನು. ಸೊ ಕಲ್ಲಿನ ರಥ ಇದೇ ನಮ್ಮ ಮೇನ್ ಡ್ರೀಮ್ ಇದ್ದಿದ್ದು. ಸೊ ಇದನ್ನು ನೋಡೋಕ್ಕೆ ನಾನು ಬಂದಿದ್ದೆ. ಸೊ ಡ್ರೀಮರೇ ಫುಲ್ಫಿಲ್ ಆಯ್ತು. ತೋರಿಸಿ ನೋಡಿ ಹೆಂಗಿದೆ ರಥ ನೋಡಿ. ಇದೇ ಒಂದು ರಥ 50 ರೂಪೀಸ್ ಮೇಲೆ ಏನಿದೆ ನೋಡ್ತಾ ಇದ್ದೀರಲ್ಲ. ಸೊ ಈ ರಥನೇ 50 ರೂಪೀಸ್ ಮೇಲೆ ಇರುವಂಥ ಒಂದು ರಥ ನೋಡಿ. ಇದನ್ನು ಆಧಾರಿತವಾಗಿ ತಗೊಂಡೆ ಈ ಒಂದು 50 ರೂಪೀಸ್ ಆದರೆ ಮಾಡಿದ್ದಾರೆ ಗೊತ್ತಲ್ಲ. ಒಂದ್ಸತಿ ಇದನ್ನು ಸುತ್ತಲೂ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಹಿಂದೆ 2 ಸಿಂಹ ನೋಡಿದ್ರ. ಸೊ ನೋಡಿ ಇದನ್ನು ಸುತ್ತಲೂ ನೋಡೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ. ನಿಮಗೆ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ ಗೊತ್ತಲ್ಲ 50 ರೂಪೀಸ್ ಮೇಲೆ ಇರೋವಂಥದ್ದು ನೋಡಂದ್ಬಿಟ್ಟು ನೋಡಿ ಇದೇ ನೋಟೆ.